ಗಿರೀಶ್ ಸಿಕ್ಕರು ನಮಗೆ. ಈ ಒಂದು ಅದ್ಭುತವಾದ ಕಥೆಯನ್ನು ಹೇಳಿದ್ರು. ಅದ್ಭುತ ಅಂತ ಯಾಕಂತೀನಿ ಅಂದರೆ, ಇದು ಒಂದು ಟೈಮ್ ಲೂಪ್ ಅಥವಾ ಟೈಮ್ ಟ್ರಾವೆಲ್ ಸಂಬಂಧಪಟ್ಟಂಥ ಕಥೆ. ಇದು ಇವತ್ತಿನ ಜನಾಂಗಕ್ಕೆ ಅಥವಾ ಇವತ್ತಿನ ಟ್ರೆಂಡ್, ಅದು ಟೈಮ್ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಿನಿಮಾಗಳು ಬರ್ತಿದ್ದಾವೆ. ಮತ್ತು ಎಲ್ಲ ಸಿನಿಮಾಗಳು ಅಷ್ಟೇ ಚೆನ್ನಾಗಿ ಜನ ಸ್ವೀಕರಿಸ್ತಿದ್ದಾರೆ. ಹಾಗಾಗಿ ನನಗೆ ಅವರು ಕತೆ ಹೇಳಿದ ತಕ್ಷಣ ನನಗಿದು ಭಾಳ ಅಪೀಲ್ ಆಯಿತು. ಸೊ ಇಮಿಡಿಯೇಟಾಗಿ ನಾವು ಇದನ್ನು ಶುರು ಮಾಡೋಣ ಅಂತ ಹೇಳಿ ವಿ ಟುಕ್ ಇಟ್ ಅಪ್. ಇವತ್ತು ಇಲ್ಲಿಗೆ ಬಂದು ನಿಂತಿದೆ. ಪ್ರಾಬಬ್ಲಿ ಒಂದು ದೊಡ್ಡ ಯಶಸ್ಸು ಕಾಣ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ. ಥ್ಯಾಂಕ್ ಯು. ಧನ್ಯವಾದಗಳು ಶೈಲೇಶ್. ಸಿನಿಮಾದ ಬಗ್ಗೆ ಗಿರೀಶ್ ಒಂದೆರಡು ಪ್ರಾಸ್ತಾವಿಕವಾಗಿ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ ಸರ್. ನನ್ನ ಹೆಸರು ಗಿರೀಶ್ ಅಂತ. ಇದು ನಂದು 3ನೇ ಫಿಲಮು. ಫಸ್ಟ್ ಒಂದು ಕತೆ ಹೇಳ ಅಂತ 2019 ರಿಲೀಸ್ ಆಗಿತ್ತು. ಸೊ ಸೆಕೆಂಡ್ ವಾವ್ ಅಂತ ಝೀಯಲ್ಲಿ ಒರಿಜಿನಲ್ಸ್ ಥರ, ಲೈಕ್ ಥಿಯೇಟ್ರಿಕಲ್ ಅಲ್ಲ, ಒರಿಜಿನಲ್ಸ್ ಥರ ಇದರಲ್ಲಿ ರಿಲೀಸ್ ಆಯಿತು. ಸೊ ಇದು 3ನೇದು ಶಾಲಿವಾಹನಶಕೆ. ಟ್ರೈಲರ್ ನೋಡ್ದಂಗೆ ಆ ಟೈಮ್ ಲೂಪ್ ಅನ್ನೋ ವಿಚಾರಗಳು ಕಂಟೆಂಟ್ ಕನೆಕ್ಟ್ ಆಗಿದೆ ಅಂತ ಅನ್ಕೋತೀನಿ. ಒಂದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ, ಈಗ ಟೈಮ್ ಲೂಪ್ ಅಂತ ಹೇಳಿದ ತಕ್ಷಣನೇ ಏನೋ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಅಥವಾ ಒಂದು ಎಲೆಕ್ಟ್ರಿಸಿಟಿ ಆ ಥರದ್ರಲ್ಲೇ ನಾವು ನೋಡಿರೋದೆಲ್ಲ ಇಲ್ಲಿವರೆಗೂ. ಬಟ್ ಇದೆಲ್ಲ ನಮ್ಮ ಇಂಡಿಯನ್ ಇದ್ರಲ್ಲೇನೆ, ಲೈಕ್ ಈಗ ಋಗ್ವೇದದಲ್ಲೆಲ್ಲ ನಮ್ಮ ಪುರಾತನ ಇದ್ರ ವಿಷಯಗಳಲ್ಲೇ ಟೈಮ್ ಲೂಪ್ ಆಗಿದೆ, ಟೈಮ್ ಟ್ರಾವೆಲಿಂಗ್ ಆಗಿದೆ ಅಂತ ಒಂದಷ್ಟು ಉಲ್ಲೇಖಗಳಿದಾವೆ. ಸೊ ಆ ಥರದನ್ನೆಲ್ಲ ರಿಸರ್ಚ್ ಮಾಡಿ ಅದನ್ನ ಒಂದು ಹಳ್ಳಿ ಕತೆಗೆ ಬ್ಲೆಂಡ್ ಮಾಡ್ಕೊಂಡು, ಅಂದ್ರೆ ಎಕ್ಸಾಂಪಲ್ ಇವಾಗ ಒಂದು ಟೈಮ್ ಲೂಪ್ ಅಥವಾ ಈ ತರದ್ ಒಂದು ಟ್ರೆಂಡಿ ಆಗಿರೋ ಸಬ್ಜೆಕ್ಟ್ಗಳು ಹಳ್ಳಿವರೆಗೂ ಅರ್ಥ ಆಗ್ಬೇಕಂದ್ರೆ ಅದನ್ನ ಫಾಲೋ ಮಾಡೋರಿಗೆ ಮಾತ್ರ ಅಲ್ಲ, ಯಾವುದೇ ಭಾಗದ ಕರ್ನಾಟಕದಲ್ಲಿ ಲೈಕ್ ಈಗ ಯಾವುದೇ ಭಾಗದ ಜನ ನೋಡಿದ್ರು ಅದನ್ನ ಅರ್ಥ ಆಗ್ಬೇಕು. ಸೊ ಅಷ್ಟು ನೀಟಾಗೆ ಬ್ಲೆಂಡ್ ಮಾಡಿ ಮಾಡಿರೋ ತರ ಒಂದು ಸಬ್ಜೆಕ್ಟ್ ಇದು. ಲೈಕ್ ಒಂದು ಈ ಇಂಡಿಯನ್ ಮೈಥಾಲಜಿ ಬ್ಲೆಂಡೆಡ್ ವಿತ್ ಕ್ವಾಂಟಮ್ ಫಿಸಿಕ್ಸ್ ಅನ್ನೋ ತರ. ಆ ತರ ಈಗ ನಾವೇನೇ ನೋಡಿದ್ರು ಒಂದು ಹಳ್ಳಿ ಅಂತ ಏನ್ ನೋಡ್ಕೊಂಡು ಹೋಗ್ತಾ ಇದೀವಿ, ಪಕ್ಕ ಅದ್ರ ಮಧ್ಯದಲ್ಲೆಲ್ಲ ಕಾಮಿಡಿನೂ ಇರುತ್ತೆ, ಅದ್ರ ಜೊತೆಲಿ ಅಷ್ಟೇ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಆಗಿ ಈ ಸ್ಪೇಸ್ ಮ್ಯಾಟರ್ ಈ ತರದನ್ನೆಲ್ಲ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದೆ. ಸೊ ಇದು ಶಾಲಿವಾಹನಶಕೆ ಒಂದು ಹೈಲೈಟ್ ಅಂತ ಹೇಳಿ. ಧನ್ಯವಾದಗಳು ಸರ್. ಈ ಸಬ್ಜೆಕ್ಟ್ ನನ್ನ ಟೈಮ್ ಟ್ರಾವೆಲಿಂಗ್ ಮತ್ತೆ ಈ ತರದ್ರ ಬಗ್ಗೆ ಎಲ್ಲ ಆರ್ಟಿಕಲ್ಗಳು ಓದ್ತಾ ಇದ್ದೆ. ಸ್ಟೀಫನ್ ಹಾಕಿನ್ಸ್ ಈ ತರ ಚಿಕ್ಕ ಪುಟ್ಟ ಆರ್ಟಿಕಲ್ಗಳು ನೋಡೋದು ಈ ತರದ್ ಮಾಡ್ತಾ ಇದ್ವಿ. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಸಬ್ಜೆಕ್ಟ್ ಅನ್ನೋ ತರ ಅನಿಸ್ತು. ಆಮೇಲೆ ಈಗ ಕನ್ನಡದಲ್ಲಿ ಹಿಂದೆ ಪ್ರಚಂಡ ಕುಳ್ಳ ಈ ತರ ಎಲ್ಲ ಒಂದೇನೋ ಒಂದು ಫ್ಯಾಂಟಸಿ ಆಬ್ಜೆಕ್ಟ್ ಸಿಗುತ್ತೆ, ಅದ್ರ ಮೇಲೆ ಒಂದು ಕತೆ ಹೋಗುತ್ತೆ, ಈ ತರ ಕತೆನ ಎಂಟರ್ಟೈನ್ಮೆಂಟ್ ಅಲ್ಲಿ ನಾವು ನೋಡ್ತಾ ಇದ್ವಲ್ಲ. ಈಗಿನ ಇದ್ರಲ್ಲಿ ಆತರ ಲೈಕ್ ನಮ್ ಇಂಡಿಯನ್ ವಿಚಾರಗಳು ಇರ್ಬೇಕು, ಆತರ ಒಂದೇನೋ ಸಸ್ಪೆನ್ಸ್ಫುಲ್ ಆಗಿರ್ಬೇಕು, ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಆ ಹಳ್ಳಿ ಬಂದು ಆಕ್ಚುಲಿ ಫುಲ್ ಕಂಪ್ಲೀಟ್ ಯಡಿಯೂರ್ ಹತ್ರ ಮನವಳ್ಳಿ ಅಂತ ಒಂದು ಊರು. ಒಂದು 15-20 ಡೇಸ್ ಅಲ್ಲೇ ಕಂಪ್ಲೀಟ್ ಆಗಿ ಮಾಡಿದ್ದು. ಸೊ ಆ ಊರು ಬಂದು ನಮ್ಮ ಊರದು. ಸೊ ನನ್ ಮುಂಚೆಯಿಂದನೂ ನಾನ್ ನೋಡಿದ ಜಾಗಗಳು ಆ ತರ ವಿಷಯಗಳನ್ನ ಒಂದ್ ಕತೆ ತರ ಬರೆಯಕ್ ಸ್ಟಾರ್ಟ್ ಮಾಡಿ, ಸೊ ಆಮೇಲೆ ಕತೆ ಎಲ್ಲ ರೆಡಿ ಆದ್ಮೇಲೆ ಟೆಕ್ನಿಕಲ್ ಆಗಿ ಎಕ್ಸಾಂಪಲ್ ಈಗ ನಾವೇನ್ ಟೈಮ್ ಟ್ರಾವೆಲಿಂಗು ಅಂತೆಲ್ಲ ಹೇಳ್ತಾ ಇದೀವಲ್ಲ ಅಂತದನ್ನ ತುಂಬಾ ಚೆನ್ನಾಗಿ ಪೋಣಿಸ್ಕೊಂಡು ಹೋಗಿ ಸೊ ಆ ತರ ಸ್ಟಾರ್ಟ್ ಆಯ್ತು ಸರ್. ಅಂದ್ರೆ ನೀವು ಋಗ್ವೇದ ಅಂತೆಲ್ಲ ಹೇಳಿದ್ರಲ್ಲ ಸರ್, ಅಲ್ಲಿಂದ ಏನಾದ್ರೂ ಎಳೆ ತಗೊಂಡಿದ್ದೀರಾ ಹೇಗೆ ಕಂಪ್ಲೀಟ್? ಮ್ಯಾಮ್ ಎಳೆ ತಗೊಂಡಿಲ್ಲ. ಲೈಕ್ ಅದ್ರಲ್ಲಿ ಉಲ್ಲೇಖ ಆಗಿರುವಂತ ಎವಿಡೆನ್ಸ್ ಏನಿದೆ ಅದನ್ನ ತೋರ್ಸಕ್ಕೂ ಸ್ವಲ್ಪ ಕಷ್ಟ. ಅಂದ್ರೆ ಯಾಕೆಂದ್ರೆ ಅದೆಲ್ಲ ಲೈಕ್ ಅಂದ್ರೆ ಕತೆ ಬಿಟ್ಟು ಆ ವಿಚಾರಕ್ಕೆ ಹೋಗ್ಬಿಡುತ್ತೆ ಅನ್ನೋ ತರ ವಿಷಯದಲ್ಲಿ ಅಲ್ಲಿ ಉಲ್ಲೇಖ ಆಗಿರೋದು ಒಂದು ಪಾಯಿಂಟ್ ಇಂಟರ್ವಲ್ ಆದ್ಮೇಲೆ ಒಂದು ಬರುತ್ತೆ. ಸೊ ಅದನ್ನ ತೋರಿಸಿ ಅಂದ್ರೆ ಈಗ ನಂಬಿಕೆ ಬೇಕಲ್ಲ, ಎವಿಡೆನ್ಸ್ ಬೇಕಲ್ಲ. ಈಗ ಓಕೆ ಇಂಡಿಯಾದಲ್ಲೇ ಆಗಿತ್ತು ಅಥವಾ ಒಂದೇನೋ ಬ್ರಹ್ಮನ್ ಮೇಲೆ ಕತೆ ಸ್ಟಾರ್ಟ್ ಮಾಡ್ತೀವಿ ಎಕ್ಸಾಂಪಲ್ ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ. ಸೊ ಆ ಎವಿಡೆನ್ಸ್ ಎಲ್ಲ ರಿಸರ್ಚ್ ಮಾಡ್ಕೊಂಡು ಮಾಡಿರೋದು ಆ ಋಗ್ವೇದದಲ್ಲಿ ಇರೋ ವಿಷಯಗಳನ್ನ. ಈ ಶಾಲಿವಾಹನಶಕೆ ಅಂತ ಶಾಲಿವಾಹನಶಕೆ ಅಂದ್ರೆ ಅದೇ ಆಕ್ಚುಲಿ ಈಗ ನಾನು ನಮ್ ಸಿನಿಮಾ ಪಾಯಿಂಟ್ ಅಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ಶಾಲಿವಾಹನ ಅನ್ನೋದು ಒಂದು ಇಮ್ಯಾಜಿನರಿ ಹಳ್ಳಿ ಶಾಲಿವಾಹನ ಅನ್ನೋದು. ಆ ಶಕೆ ಅನ್ನೋದು ಅಗೇನ್ ಫುಲ್ ಸಿನಿಮಾ ಇದಾದ್ಮೇಲೆ ಒಂದ್ ಕನೆಕ್ಟ್ ಆಗುತ್ತೆ. ಎರಾ ಆಫ್ ಶಾಲಿವಾಹನ ಆ ಒಂದ್ ಹಳ್ಳಿ ಆ ತರ ಒಂದು ಎಲ್ಲೂ ಇಲ್ಲದೆ ಇರೋ ಒಂದು ಪ್ಯಾರಲಲ್ ಯೂನಿವರ್ಸ್ ಅಲ್ಲಿ ಕಾಣೋ ಒಂದ್ ಹಳ್ಳಿ ಅನ್ಕೊಳ್ಳೋಣ. ಅಂದ್ರೆ ಯಾವುದೇ ಬೇರೆ ಇದಕ್ಕೂ ಕನೆಕ್ಟ್ ಆಗದೆ ಇರೋ ತರ ಒಂದ್ ಹಳ್ಳಿ ಶಾಲಿವಾಹನ. ಇಲ್ಲ ಸರ್, ಇಲ್ಲ ಪೌರಾಣಿಕ ಇಂದಲೇ ಅದಕ್ಕೇನಾದ್ರು ಬ್ಲೆಂಡ್ ಆಗ್ತಾ ಹೋಗುತ್ತೆ ಏನಾದ್ರು? ಪೌರಾಣಿಕ ಇಂದಲೇ ಬ್ರಹ್ಮಂದ ಹೇಳಿದ್ರ ಅದು ಬ್ಲೆಂಡ್ ಆಗ್ತಾ ಹೋಗುತ್ತಾ ಕಥೆಯಲ್ಲಿ?
100% ಸರ್. ಆ ತರದ್ ಒಂದು ಈ ಎಕ್ಸಾಂಪಲ್ ಈಗ ನಾವು ಟ್ರೈಲರ್ ಅಲ್ಲಿ ನೋಡಿದಾಗ ಒಂದು ಶಂಕ ಏನ್ ಕಾಣಿಸ್ತಲ್ಲ ನಮ್ಗೆ, ಸೊ ಆ ಶಂಕದ್ದು ಮೂಲ ಬಂದು ಅದಿರುತ್ತೆ. ಅಂದ್ರೆ ಆ ಕತೆ ನಾವೇನ್ ತಗೊಂಡಿದೀವಿ ಬ್ರಹ್ಮಂದು ಸ್ಟೋರಿ ಹೇಳಕ್ಕೆ, ಆತರ ಆ ಶಂಕ ಬಂದು ಆಬ್ಜೆಕ್ಟ್, ಅಲ್ಲಿಂದ ಕನೆಕ್ಟ್ ಆಗುವಂತ ಆಬ್ಜೆಕ್ಟ್ ಕತೆಗೆ. ಸರ್ ಅದೇ ಮೇಡಮ್, ಅದು ಶಾಲಿವಾಹನ ಶಕೆ ಅಂತ ನಾವು ಯಾಕೆ ಅಂದ್ಕೊಂಡ್ವಿ ಅಂದ್ರೆ, ಶಾಲಿವಾಹನ ಶಕೆ ಅಂದ್ರೆ ಅದು ಕಾಲವಾಚಕ ಪದ. ಹಾಗಾಗಿ ಇದು ಸಿನಿಮಾನು ಕಾಲದ ಬಗ್ಗೆ ಹೋಗುವಂಥ ಸಿನಿಮಾ. ಟೈಮ್ ಟ್ರಾವೆಲ್ ಮಾಡ್ತೀವಿ, ಟೈಮ್ ಲೂಪ್ ಇದೆ. ಹಾಗಾಗಿ ನಾವು ಅದಕ್ಕೆ ಭಾಳ ಸೂಕ್ತ ಆಗುತ್ತೆ ಅಂದ್ಬಿಟ್ಟು, ಈ ಕತೆಗೆ ಸೂಕ್ತ ಆಗುತ್ತೆ ಅಂತ ಹೇಳಿ ಗಿರೀಶ್ ಹೇಳಿದಾಗೆ ಒಂದು ಕಾಲ್ಪನಿಕ ಹಳ್ಳಿನೂ ಸೃಷ್ಟಿ ಮಾಡಿದ್ದೀವಿ. ಹಾಗೆ ಟೈಮ್ ಟ್ರಾವೆಲ್ ಆಗಿರೋದ್ರಿಂದ ಕಾಲಕ್ಕೂ ಅದು ಒಂದು ಹೊಂದುತ್ತೆ ಅಂತ ಹೇಳಿ ಯೂಶಲಿ ಶಾಲಿವಾಹನ ಶಕೆ ಅಂದ್ರೆ ಒಂದು ಇರಾ, ಅದು ಒಂದು ಟೈಮ್ಗೆ ಸಂಬಂಧಪಟ್ಟಾಗ ಬಳಸುವಂಥ ಪದ ಅಲ್ವಾ, ಹಂಗಾಗಿ ನಾವು ಅದನ್ನ ತಗೊಂಡಿದ್ದೀವಿ. ನನಗೆ ಸರ್ ಹೌದು, ಇದು ಮೊದಲನೇ ಪ್ರೆಸ್ ಮೀಟ್ ನಮ್ಮದು. ಇನಿಷಿಯಲಿ ನಾವು ಸುಮಾರು ಒಂದು 15 ದಿವಸದಿಂದ ನಾವು ಇದ್ರದ್ದು ಪ್ರಚಾರ ಶುರು ಮಾಡಿದ್ದೀವಿ. ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಆಗ್ಬೋದು, ಇನ್ಸ್ಟಾಗ್ರಾಮ್ ಆಗ್ಬೋದು, ಮತ್ತು ಇನ್ನು ಬೇರೆ ಸೋಷಿಯಲ್ ಮೀಡಿಯಾ ಆ್ಯಪ್ಗಳಲ್ಲಿ ಸಾಕಷ್ಟು ಇವತ್ತಿಗೆ ಟ್ರೆಂಡ್ ಆಗಿರೋಂಥ ರೀಲ್ಸ್ಗಳು ಏನಿದ್ದಾವೆ, ಸುಮಾರು ರೀಲ್ಸ್ಗಳನ್ನಾಗಲೇ ಈಗಾಗಲೇ ನಾವು ಮಾಡ್ಕೊಂಡಿದ್ದೀವಿ. ಒಂದಷ್ಟು ಚೆನ್ನಾಗಿರೋ ಪೋಸ್ಟರ್ಸ್ ಕೂಡ ಎಲ್ಲ ನಾವು ಈಗಾಗಲೇ ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಪ್ಲ್ಯಾಟ್ಫಾರ್ಮ್ಗಳಲ್ಲೂ ಹಾಕ್ಕೊಂಡಿದ್ದೀವಿ, ಮತ್ತು ಅದನ್ನೆಲ್ಲ ಚೆನ್ನಾಗಿ ಬೂಸ್ಟ್ ಕೂಡ ಮಾಡಿದ್ದೀವಿ. ನಾವು ಒಂದು ಡೇಟಾ ಪ್ರಕಾರ ಸಾಕಷ್ಟು ಲಕ್ಷಾಂತರ ಜನಕ್ಕೆ ಆ ಬೂಸ್ಟ್ ಡೇಟಾ ಏನಿದೆಯೋ ಒಂದು ಲಕ್ಷಾಂತರ ಜನಕ್ಕೆ ಅದು ತಲುಪಿದೆ. ಈ ಥರದ್ದೊಂದು ಈಗ ಶುರು ಮಾಡಿದ್ವಿ. ಇನ್ನು ಮುಂದಕ್ಕೆ ಇನ್ನೊಂದಷ್ಟು ಸೆಲೆಬ್ರಿಟಿ ವಿಡಿಯೋಸ್ ಅಂತ ಏನೋ ಒಂದಷ್ಟು ಪ್ಲ್ಯಾನ್ ಮಾಡ್ತಿದ್ದಾರೆ ನಮ್ಮ ಡೈರೆಕ್ಟರ್ ಸಾಹೇಬರು. ಆದಷ್ಟು ಅದನ್ನು ಬಳಸ್ಕೊಳ್ತೀವಿ. ಆಮೇಲೆ ತಾವೆಲ್ಲ ಇದಕ್ಕೆ ಚಂದನ್ ಡಿಸ್ಟ್ರಿಬ್ಯೂಟರ್ಸ್ ಅಂತ, ಚಂದನ್ ಸಿನಿಮಾ ಸರ್, ಚಂದನ್ ಫಿಲ್ಮ್ಸ್ ಗಾಂಧಿನಗರ, ಅವರೇ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಸದ್ಯಕ್ಕೆ ಬೆಂಗಳೂರಲ್ಲಿ ಒಂದು 15-20 ಸ್ಕ್ರೀನ್ಸ್ ಇನ್ನ ಅದು ಫಿಕ್ಸ್ ಆಗಿಲ್ಲ. ಹೌದು ಸರ್, ಹೌದು. 30 ರಿಂದ 35 ಸ್ಕ್ರೀನ್ ಇರ್ತದೆ. ಈಗ ಬೆಂಗಳೂರಲ್ಲಿ ಒಂದು 15-20 ಮಲ್ಟಿಪ್ಲೆಕ್ಸ್ ಅಂತ ಹೇಳಿದ್ದಾರೆ. ಒಂದು 2-3 ಸಿಂಗಲ್ ಸ್ಕ್ರೀನ್ಸು ಹೇಳ್ತಾ ಇದ್ದಾರೆ. ಮತ್ತು ಅದು ಬಿಟ್ಟು ಶಿವಮೊಗ್ಗ, ದಾವಣಗೆರೆ, ಹುಬ್ಳಿ ಮತ್ತು ಇನ್ನು ಮೈಸೂರು ಇಷ್ಟು ಸೆಂಟರ್ಸ್ ಅಂತ ಹೇಳಿದ್ದಾರೆ. ಸರ್ ಅಂದ್ರೆ ಈಗ ಥಿಯೇಟ್ರಿಕಲ್ ಸೆಟಪ್ ಬಗ್ಗೆ ನಾವು ಈಗ ಕೇಳಿದ್ರಲ್ಲ ಸರ್, ಅಂದ್ರೆ ಫಸ್ಟ್ ನಾವು ಪ್ಲಾನ್ ಮಾಡಿದ್ದೆ ಇದೊಂದು ರಂಗಭೂಮಿ ತಂಡದಿಂದ ಆಗ್ತಿರೋ ಸಿನಿಮಾ ಆಗಿದ್ರಿಂದ ಅವ್ರ ತಲೆಯಲ್ಲಿ ಒಂದಿದೆ. ಅಂದ್ರೆ ಎಕ್ಸಾಂಪಲ್ ನಾವು ಒಂದಷ್ಟು ಜನಕ್ಕೆ ರೀಚ್ ಮಾಡ್ತೀವಿ. ಈಗ ನಮ್ಮ ಸಬ್ಜೆಕ್ಟ್ ಈಗ ನಮ್ ಇದನ್ನ ಎಲ್ಲಾ ಕಡೆ ರಿಲೀಸ್ ಮಾಡಿ ಎಲ್ಲಾ ಕಡೆ ಓಡಾಡೋದಕ್ಕಿಂತ ಕಂಟೆಂಟ್ ಓರಿಯೆಂಟೆಡ್ ಅದ್ರಲ್ಲೂ ಹೊಸಬ್ರು ಮಾಡ್ತಿರೋ ತರ ಸಿನಿಮಾಗಳು ಅನ್ನೋ ತರ ಕನ್ಸಿಡರ್ ಆಗೋದ್ರಿಂದ ಫಸ್ಟ್ ವೀಕ್ ಅಲ್ಲಿ ಒಂದ್ ಸ್ವಲ್ಪ ಕಡಿಮೆ ಥಿಯೇಟರ್ಗಳು ಇಟ್ಕೊಂಡು ಅಲ್ಲಿ ಚೆನ್ನಾಗಿ ವರ್ಕ್ ಆದಂಗೆ ಸೆಕೆಂಡ್ ವೀಕ್ ಪ್ಲಾನ್, ಥರ್ಡ್ ವೀಕ್ ಪ್ಲಾನ್, ಈ ತರ ಒಂದ್ 3-4 ವೀಕ್ ಪ್ಲಾನ್ ಮಾಡಿ ಇಟ್ಕೊಂಡಿದ್ವಿ. ಸೊ ಹಂಗಾಗಿ ನಂಬರ್ ಆಫ್ ಥಿಯೇಟರ್ಸ್ ಕಡಿಮೆಯಿಂದ ಸ್ಟಾರ್ಟ್ ಮಾಡ್ಕೊಂತ ಇದ್ವಿ. ಸರ್ ಚಿರತೆ ಇಂಪಾರ್ಟೆನ್ಸ್ ಅಂದ್ರೆ ಅದೇ ಈಗ ಟೈಮ್ ಲೂಪ್ ಅಂತ ಹೇಳ್ತಾ ಇದೀವಲ್ಲ, ಈಗ ತುಂಬಾ ಕಾಸ್ಟ್ಲಿಯಷ್ಟು ವರ್ಲ್ಡ್ ಅಲ್ಲಿ ಟೈಮೇನೆ, ಅದು ಮತ್ತೆ ರಿಪೀಟ್ ಮಾಡಕ್ ಆಗಲ್ಲ ಅನ್ನೋ ತರ. ಈ ಕಥೆಯಲ್ಲಿ ಒಂದು ಸನ್ನಿವೇಶ ನಡೆಯುತ್ತೆ, ಒಂದ್ 2-3 ತುಂಬಾ ಇಂಪಾರ್ಟೆಂಟ್ ವಿಚಾರಗಳು. ಅದೇ ಟ್ರೈಲರ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಈಗ ಎಕ್ಸಾಂಪಲ್ ಬಾವಿಲಿ ಈಜೊಡೆಯಕ್ಕೆ ಹೋದಾಗ ಒಬ್ಬ ಸತ್ತೋಗ್ತಾನೆ, ಆ ತರದೊಂದು ವಿಚಾರ. ಅದೇ ಒಂದು ಇದ್ರಲ್ಲಿ ಈ ಮಾಗಡಿ ರೂಟು ಮತ್ತೆ ಕುಣಿಗಲ್ ಕಡೆ ಎಲ್ಲ ಈಗಲೂ ಸಿಕ್ಕಾಪಟ್ಟೆ ಚಿರತೆ ಕಾಟ. ಅಂದ್ರೆ ಅವಾಗ ಏನಾದ್ರು ಒಂದು ಮ್ಯಾಟರ್ಸ್ ಬರ್ತಾನೆ ಇರ್ತವೆ, ಒಂದ್ 2 ತಿಂಗಳು 3 ತಿಂಗಳು ಒಂದೊಂದಾದ್ರೂ ಏನಾದ್ರು ವಿಷಯಗಳು ಬರ್ತವೆ. ಸೊ ಆ ತರ ಒಂದ್ ಹಳ್ಳಿ ಅಂತ ಅನ್ಕೊಳ್ಳೋಣ. ಈಗ ಶಾಲಿವಾನ ಸುತ್ತಮುತ್ತ ಆ ತರದೊಂದು ಇದಿರುತ್ತೆ. ಆ ಟೈಮು ಕಥೆಯಲ್ಲಿ ಚೇಂಜ್ ಮಾಡಕ್ ಹೋದಂಗ್ ತುಂಬಾ ದೊಡ್ಡ ಪ್ರಾಬ್ಲಮ್ಗಳಾಗ್ತಾ ಇರುತ್ತೆ. ಸೊ ಆ ಚಿರತೆ ಅಲ್ಲಿವರೆಗೂ ಈ ಎಕ್ಸಾಂಪಲ್ ದನಕರು ಅಥವಾ ಆಡು ಕುರಿ ಈ ತರದ್ ತಿಂತ ಕಾಟ ಕೊಡ್ತಾ ಇರುತ್ತೆ ಆ ಶಾಲಿವಾನ ಹಳ್ಳಿಗೆ. ಸೊ ಅಲ್ಲಿ ಏನೋ ಒಂದು ಚೇಂಜ್ ಆದಾಗ ಅದು ಮ್ಯಾನ್ ಈಟರ್ ಆಗಿ ಕನ್ವರ್ಟ್ ಆದ್ರೆ ಏನು ಅನ್ನೋದು ಒಂದು, ಅಂದ್ರೆ ಈ ತರದೆಲ್ಲ ತುಂಬಾ ಚಿಕ್ಕ ವಿಷಯಗಳು ಇದನ್ನ ಟ್ರೈಲರ್ ಅಲ್ಲಿ ಬಂದು ಹೋಗಿರೋದು ಇದು ಸರ್. ಕಾಲಘಟ್ಟ ಇದೊಂದೇನಾ ಅಟ್ ಪ್ರೆಸೆಂಟ್? ಮ್ಯಾಮ್ ಹೌದು. ಈ ಕಾಲಘಟ್ಟದಲ್ಲಿ ನಡೀತಿರೋ ತರ ಕತೆ. ಎರಡು ಕಾಲಘಟ್ಟ ಏನಿಲ್ಲ? ಇಲ್ಲ ಒಂದೇ ನಿಮಿಷ. ಸಂಕಲನಕಾರ ಉಜ್ವಲ್ ಬಂದಿದ್ದಾರೆ, ದಯಮಾಡಿ ಅವರು ವೇದಿಕೆಗೆ ಬರ್ಬೇಕಂತ ಕೇಳ್ಕೊಳ್ತೀನಿ. ಕ್ಷಮಿಸಿ, ಧನ್ಯವಾದ.
ಸರ್, ಮಂಡ್ಯ ಅಂದ್ರೆ ಸೌತ್ ಕರ್ನಾಟಕ. ಈಗ ಹಾಸನ, ಮಂಡ್ಯ, ತುಮಕೂರು ಈ ಮಧ್ಯದಲ್ಲಿ ನಡೆಯೋ ತರ ಅಂದ್ರೆ ಎಲ್ಲಾ ತರ ಕ್ಯಾರೆಕ್ಟರ್ಗಳು ಇದಾವೆ. ಸೊ ಹಂಗಾಗಿ ಹಳೆ ಸ್ಲ್ಯಾಂಗ್, ನಮ್ಮ ಹಳೆ ಮೈಸೂರು ಸ್ಲ್ಯಾಂಗ್ ಅನ್ಬೋದು ಸರ್. ನಿಮ್ಮ ಹಿನ್ನೆಲೆ ಏನು ಸರ್? ನೀವು ಥಿಯೇಟರ್ ಬ್ಯಾಕ್ಗ್ರೌಂಡ್ ಹೇಗೆ? ಮ್ಯಾಮ್ ಇಲ್ಲ, ನಂಗೆ ಥಿಯೇಟ್ರು ಮಾಡ್ಬೇಕಂತ ಇಷ್ಟ ಇತ್ತು. ಬಟ್ ಫಸ್ಟ್ ಟೈಮು ಇಲ್ಲೆಲ್ಲ ಪರಿಚಯ ಆಗಿ ಇದೇ ಶಾಲೆಯವನ ಶೆಕೆಯಲ್ಲಿ ಮೋಷನ್ ಪೋಸ್ಟರ್ ರಿಲೀಸ್ ಮಾಡಿದ್ದೇನೆ ಫಸ್ಟ್ ಟೈಮ್ ರಂಗಭೂಮಿ ಸ್ಟೇಜ್ ಹತ್ತಿದ್ದು. ನಾನು ಮುಂಚೆಯಿಂದನೂ ಶಾರ್ಟ್ ಫಿಲ್ಮ್ಸ್ ಆ ಥರ ಎಲ್ಲ ಮಾಡ್ತಾ ಇದ್ದೆ ಮ್ಯಾಮ್, ಇಂಜಿನಿಯರಿಂಗ್ ಅಲ್ಲಿ ಇದ್ದಾಗಿಂದನು. ಸೊ ಅದಾದ್ಮೇಲೆ ಫಸ್ಟ್ ಇದರಲ್ಲೇನೆ ಒಂದ್ ಕತೆ ಹೇಳ ಅಂತ ಫಸ್ಟ್ ಫೀಚರ್ ಫಿಲಮ್ ಸ್ಟಾರ್ಟ್ ಮಾಡಿದ್ದೆ. ಕಾಲೇಜ್ ಟೈಮ್ಸ್ ಅಲ್ಲಿ ಮಾಡ್ತಾ ಇದ್ದೆ. ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರ್. ಮೇಡಮ್, ಕಾಲಘಟ್ಟ ಕೇಳಿದ್ರೆ ಪ್ರಾಬಬ್ಲಿ ಇದು ಒಂದು 4 ರಿಂದ 5 ದಿನ ಅಷ್ಟೇ ಈ ಕತೆ ಆಗುತ್ತೆ. ಇದೇ ಕಾಲಘಟ್ಟ 4 ರಿಂದ 5 ದಿನ ಒಳಗಡೆ ನಡೆಯುವಂತ ಕಥೆ ಇದು. ಅದು ಇವತ್ತಿನ ಕಾಲಘಟ್ಟನೇ ಅದು. ಅದನ್ನ ಸರ್, ಈಗ ಶಂಖ ಅನ್ನೋದು ಒಂದು ಮೈಥಾಲಜಿಕಲ್ ಆಬ್ಜೆಕ್ಟ್ ಅಂತ ಹೇಳಿದ್ನಲ್ಲ ನಾನು, ಎಲಿಮೆಂಟ್ ತರ ಯೂಸ್ ಮಾಡಿದೀವಿ ಅಂತ. ಸೊ ಅದನ್ನು ಎಕ್ಸಾಂಪಲ್, ಈಗ ಟೈಮ್ ಲೂಪ್ ಅಂದ್ರೆ ರಿಪೀಟ್ ಆಗುತ್ತೆ ಆ ದಿನ ಅಂತ ಹೇಳ್ತೀವಲ್ಲ, ಆ ರಿಪೀಟ್ ಆಗಕ್ಕೆ ರೀಸನ್ ಆಗಿರುತ್ತೆ ಆ ಶಂಖ. ಮೇ ಬಿ ಮಾತಾಡ್ಕೊಂಡು ಕತೆ ಹೇಳ್ಬಿಡ್ತೀನಿ ಅನ್ನೋ ಅಂತ ಭಯ, ಹಂಗೆ ಕಂಟ್ರೋಲ್ ಮಾಡ್ಕೊಂಡು ಹೇಳ್ತೀನಿ. ಈಗ ಶಂಖ ಅನ್ನೋದು ಈಗ ಎಲ್ಲ ಹೆಂಗೆ ನೋಡೋ ತಿರುಪತಿ ತಿಮ್ಮಪ್ಪನ ಕೈಲಿಂದ ಹಿಡಿದು ನಮ್ಗೆ ಎಲ್ಲಿಂದ ಎಲ್ಲೇ ನೋಡ್ರು ಶಂಖ ಅನ್ನೋದು ಒಂದು ಆಬ್ಜೆಕ್ಟ್. ನಾವು ದೇವಸ್ಥಾನಗಳ ಮೇಲೆ ಕೆತ್ತಿರೋ ಇದ್ರಲ್ಲಿ ಆಗ್ಬೋದು, ಪ್ರತಿ ರೀಸನ್ಗೂ ಶಂಖ ಇದೆ. ಮಹಾಭಾರತದಲ್ಲಿ ಕೃಷ್ಣ ಯೂಸ್ ಮಾಡೋದಾಗ್ಬೋದು. ಶಂಖ ಊದ್ದಾಗ ವೈಬ್ರೇಷನ್ ಅದರಿಂದ ಬರುತ್ತಲ್ಲ ಸೌಂಡ್, ಆ ಸೌಂಡ್ ವೈಬ್ರೇಷನ್ ಎಲ್ಲಾ ತರ ಶಕ್ತಿ ಇದೆ. ಸೊ ಆ ಮೈಥಾಲಜಿ ಕತೆ ನಾವು ಬ್ರಹ್ಮಂದ್ ಏನ್ ತಗೋತಾ ಇದ್ವಲ್ಲ, ಅದ್ರ ಅಲ್ಲೊಂದು ತುಂಬಾ ಮೇಜರ್ ಪಾಯಿಂಟ್ ಇದೆ. ಆ ರೀಸನ್ಗೆ ಆ ಶಂಖ ಯೂಸ್ ಮಾಡ್ತಾ ಇದ್ದೀವಿ ಸರ್. ಈ ಖುಷಿ ಪಡ್ತಾರೆ ಅನ್ಸುತ್ತೆ ಸರ್ ಮೋಸ್ಟ್ಲಿ. ಅಲ್ಲ, ಇಷ್ಟ ಆಗುತ್ತೆ ಆ ಥರದವ್ರು. 4 ಜನ ಟ್ರೈಲರ್ ಎಲ್ಲ ನೋಡಿ ಇಷ್ಟಪಟ್ಟಿದ್ದಾರೆ. ಹಂಗ ಇಲ್ಲ ಸರ್, ಅಂದ್ರೆ ಆ ವರ್ಕ್ ನಾವ್ ಹೆಂಗ್ ಮಾಡಿರೋದಂದ್ರೆ ಸ್ಟಾಕ್ಸ್ ಪರ್ಚೇಸ್ ಮಾಡಿದೀವಿ. ಒಂದೊಂದು ಶಾರ್ಟ್ ಅಲ್ಲಿ CG ಚಿರತೆನೂ ಇದೆ. ಇನ್ ಕೆಲವು ಒಂದೊಂದು ಶಾರ್ಟ್ಸ್ ಅಲ್ಲಿ ಎಕ್ಸಾಂಪಲ್ ಒಂದ್ ಸ್ಟಾಕ್ ಪರ್ಚೇಸ್ ಮಾಡಿ ನಾವು ಅದನ್ನ ನಮ್ಮೂರ್ ನೇಟಿವಿಟಿಗೆ ಬ್ಯಾಕ್ ಗ್ರೌಂಡ್ಗಳು ಚೇಂಜ್ ಮಾಡಿ ಅದನ್ನ CG ಮಾಡಿ ಈ ತರ ಎಲ್ಲ ವರ್ಕ್ ಮಾಡಿದೀವಿ ಸರ್. ಮಾಡಲ್ ಚಿರತೆ ಮಾಡಲ್ ಪರ್ಚೇಸ್ ಮಾಡಿ ಕೆಲವು ಫುಟೇಜಸ್ ಇವಾಗ ನಾವು ಪರ್ಚೇಸ್ ಮಾಡಿ ಬಳಸ್ಕೋಬಹುದು. ಅದು ಇಟ್ಸ್ ಆಥರೈಸ್ಡ್ ಅಥೆಂಟಿಕೇಟೆಡ್ ಪರ್ಚೇಸ್. ಅದು ಅನಿಮಲ್ ಗೋಲ್ಡ್ ಪರ್ಮಿಷನ್ ಇದೆ. ಅದೆಲ್ಲ ತಗೊಂಡಿದ್ದೀವಿ ಆ ಸ್ಟಾಕ್ ಜೊತೆಗೆ ಬರುತ್ತೆ. ಸೊ ಹಂಗಾಗಿ ನಾವು ಶೂಟ್ ಮಾಡಿರೋದಿಲ್ಲ. ಶೂಟ್ ಮಾಡಿರೋದೇ ನಾವು ಶೂಟ್. ನಾನೇ ಕೇಳೋರಿದ್ದೆ, ತಾವುಗಳೇ ಕೇಳೋದ್ರಿ. ಧನ್ಯವಾದ. ಮಾಧ್ಯಮ ಮಿತ್ರರೆಲ್ರಿಗೂ ನಮಸ್ಕಾರ. ಶಾಲಿವಾಹನ ಶಖೆಯ ಬಹುಶಃ ನಾನೇ ಸೀನಿಯರ್ ಆಕ್ಟರ್ ಅನ್ಸುತ್ತೆ. ಸೀನಿಯರ್ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಶೈಲೇಶ್ ನನ್ನ ಕ್ಲಾಸ್ಮೇಟು. ಸೊ ಆ ದೃಷ್ಟಿಯಲ್ಲಿ ನಾವು ಸಮಾನ ವಯಸ್ಕರು. ಈ ಸಿನಿಮಾದಲ್ಲಿ ಒಂದು ದೊಡ್ಡ ಯುವ ತಂಡ ಇದು, ಲಿಟ್ರಲಿ ಇನ್ ಆಲ್ ಸೆನ್ಸಸ್ ಒಂದು ಯುವಕರ ತಂಡ. ಕಥೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಕೊಂಡಿದ್ರು. ಮತ್ತು ಪಾತ್ರ, ನನಗೆ ಹೇಳಿದ ಪಾತ್ರ ಕೂಡ ಬಹಳ ವಿಭಿನ್ನವಾಗಿತ್ತು. ನಾನಿವರೆಗೂ ಅಂತಹ ಪಾತ್ರ ಮಾಡಿರಲಿಲ್ಲ. ಒಬ್ಬ ಮುಸಲ್ಮಾನ ದಬರೇಸ್ ಅಂತಾರೆ, ನವಿಲ್ ಗರಿ ಇಟ್ಕೊಂಡು ಅಂಗಡಿಗಳಿಗೆ ಧೂಪ ಹಾಕ್ತಾ ಹೋಗಿ ಮಕ್ಕಳಿಗೆ ಮಂತ್ರ ಹಾಕೋದು, ಈ ಥರದ ಒಂದು ಪಾತ್ರ. ಬಟ್ ಕಥೆಗೆ ಮಂತ್ರ ಹಾಕ್ಸಕ್ಕೆ ಧೂಪ ಹಾಕ್ಸಕ್ಕೆಲ್ಲ ಬಂದು ದುಡ್ಡು ಕೊಟ್ಬಿಟ್ಟೋದ್ರು. ಸೊ ಆ ಮಟ್ಟಕ್ಕೆ ನಾನು ಈ ಪಾತ್ರವಾಗಿದ್ದೀನಿ, ಪರವಾಗಿಲ್ಲ ಅಂತಲೂ ಖುಷಿ ಪಟ್ಟೆ. ಬಹಳ ಖುಷಿಯಿಂದ ಮಾಡಿದಂಥ ಪಾತ್ರ, ಮತ್ತೆ ಒಳ್ಳೆ ಕತೆ, ತುಂಬಾ ಇಂಟ್ರೆಸ್ಟಿಂಗ್ ಆದ ಕತೆ. ಸೊ ಹಾಗಾಗಿ ಬಹಳ ನಿರೀಕ್ಷೆ ಇದೆ. ಇದು ಟೈಮ್ ಟ್ರಾವೆಲ್ದು ಕಾಲಘಟ್ಟ ಅಂತಂದ್ರೆ, ಈ ಘಟ್ಟ ಅಂತಂದ್ರೆ 500 ವರ್ಷಗಳ ಹಿಂದೆ ಹೋಗಿ ಮತ್ತೆ ಬರೋದು, ಈ ತರದ ಟೈಮ್ ಟ್ರಾವೆಲ್ ಸಿನಿಮಾಗಳು ಇಂಡಿಯಾದಲ್ಲಿ ಆಗಿವೆ.
ಮತ್ತೆ ವೆಸ್ಟ್ ಅಲ್ಲಿ ನೋಡಿದಾಗ ಆ ಟೈಮ್ ಟ್ರಾವೆಲ್ ನ ಒಂದು ಮೀಟರ್ ಇಟ್ಕೊಂಡು, ಅಂದ್ರೆ ವರ್ಷಗಟ್ಲೆ ಹಿಂದೆ ಮುಂದೆ ಹೋಗುವಂತ ಸಿನಿಮಾಗಳಾಗಿದೆ. ಇದು ಆ ಥರದ್ದಲ್ಲ. ಇಲ್ಲಿ ಅಲ್ಲಲ್ಲೇ ಆಗಾಗಲೇ ಹಿಂದೆ ಮುಂದೆ ಆಗುವಂಥ, ಮತ್ತೆ ಯಾವುದೋ ಒಂದು ಘಟ್ಟಕ್ಕೆ ಬಂದು ಆಯ್ಕೆ ಬೇರೆ ಆದಾಗ ಏನಾಗಬಹುದಿತ್ತು ಅನ್ನುವ ಕುತೂಹಲಕಾರ ತಿರುವುಗಳು ಇರುವಂಥ ಕತೆ. ಮತ್ತು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಇದನ್ನ ಅರ್ಥ ಮಾಡಿಸ್ಲಿಕ್ಕೆ, ಅಂದ್ರೆ ಟೈಮ್ ಟ್ರಾವೆಲ್ನ ಅರ್ಥ ಮಾಡಿಸ್ಲಿಕ್ಕೆ ತುಂಬಾ ಟೆಕ್ನಿಕಲ್ ಆದ ಏನನ್ನೂ ಉಪಯೋಗಿಸದೆ ಸಾಮಾನ್ಯರಿಗೂ ಅರ್ಥ ಆಗುವ ಹಾಗೆ ಆ ಟೈಮ್ ಟ್ರಾವೆಲ್ ಆಗಿರೋದೇ ಒಂದು ದೊಡ್ಡ USP ಈ ಸಿನಿಮಾಗೆ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಒಂದು ಟೈಮ್ ಟ್ರಾವೆಲ್ಲು ಈ ಥರದ್ದೆಲ್ಲ ಸಿನಿಮಾಗಳು ಮಾಡಿದಾಗ ಪ್ರೇಕ್ಷಕರ ಬುದ್ಧಿವಂತಿಕೆಗೆ ನಾವು ಸವಾಲು ಹಾಕ್ತಿರ್ತೀವಿ. ಇದು ಅರ್ಥ ಆಯ್ತಾ, ಹಿಂಗ್ ಮಾಡಿದೀವಿ, ಗೊತ್ತಾಯ್ತಾ ನಿಮ್ಗೆ ಅಂತ. ಅದು ಯಾವುದನ್ನು ಹೇಳದೆ ಬಹಳ ಸರಳವಾಗಿ ಹಿಂದೆ ಮುಂದೆ ಹೋಗ್ತಿದೀವಿ ಅನ್ನೋದನ್ನ ರಿಜಿಸ್ಟರ್ ಮಾಡುವಂತ ಪ್ರಯತ್ನ ಈ ಕಥೆಲಾಗಿದೆ ಅಂತ ಅನ್ಸುತ್ತೆ. ಇಲ್ಲ, ನೆಗೆಟಿವ್ ಪಾತ್ರ ಅಂತಲ್ಲ, ಬಟ್ ನಾನು ಹಾಗೆ ಮಾಡೋದ್ರಿಂದ ಕತೆಗೊಂದು ದೊಡ್ಡ ತಿರುವು ಸಿಗತ್ತೆ. ದರ್ಬೇಸ್ ನಾವು ಬೈಗಳ ಅಂತ ಮಾಡ್ಕೊಂಡಿದೀವಿ. ದರ್ಬೇಶಿ ನನ್ನ ಮಗನೇ ಅಂತೆಲ್ಲ ಬೈತೀವಲ್ಲ, ಅದು ಆ ಇದರಿಂದ ಬಂದಿರೋದು. ದರ್ಬೇಸ್ ಅಂತಾರೆ ಅವ್ರನ್ನ. ಅವರು ಆಕ್ಚುಲಿ ಒಳ್ಳೇದಕ್ಕಾಗಿ ಆ ಧೂಪನ ಇದು ಮಾಡ್ತಾ ಅದ್ರ ಮೂಲಕ ಅವ್ರಿಗೆ ತಿರುಗ್ತಿರ್ತಾರ ಅವರು. ಸೊ ದರ್ಬೇಸ್ ಈ ತರ ತಿರುಗ್ತಿದ್ಯಾ ಅಂತಾರಲ್ಲ, ಅದು ಬೇಸಿಕಲಿ ಮೂಲ ಡಾರ್ವಿಶ್ ಅನ್ನೋ ಪದದಿಂದ ಬಂದಿರುತ್ತದು. ಡಾರ್ವಿಶ್ ಅನ್ನೋ ಪದದಿಂದ ಡಾರ್ವಿಶ್ ಬಂದು ದರ್ಬೇಸ್ ಆಗಿ ಈಗ ನಮಗೆ ದರ್ಬೇಸಿ ಅಂತೀವಲ್ಲ. ಡಾರ್ವಿಶ್ ಯಾವ ಲ್ಯಾಂಗ್ವೇಜ್? ಲ್ಯಾಟಿನ್. ಇಂಗ್ಲಿಷ್ ಲ್ಯಾಟಿನ್ ಇಂಗ್ಲಿಷ್. ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಹಳ್ಳಿ ಸೊಗಡಲ್ಲಿ ಭೂಬಯ್ಯ ಅನ್ನೋ ತರ ಅದು ಹೆಸರು, ಆ ಪಾತ್ರದ ಹೆಸರು ಭೂಬಯ್ಯ. ಅವನು ಬೇಸಿಕಲಿ ದರ್ಬೇಸ್. ಸಂಕಲನ ಒಂದು ಇದರಲ್ಲಿ ಚಾಲೆಂಜ್ ಆಗುವಂಥದ್ದು ಒಂದು ಆಸ್ಪೆಕ್ಟ್ ಇದ್ದಿರ್ಬೋದು. ಸಂಕಲನದ ಬಗ್ಗೆ ಏನು ಹೇಳ್ತಾರೆ? ಎಲ್ಲರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಹೇಳಿದ್ರು ಸಂಕಲನ ಎಷ್ಟು ಇಂಪಾರ್ಟೆಂಟ್ ಅಂತ. ಥ್ಯಾಂಕ್ ಯು ಸರ್. ಎಲ್ಲರೂ ಸುಮಾರು ಕಡೆ ಮರ್ತೋಗ್ಬಿಟ್ಟಿರ್ತಾರೆ. ಸಂಕಲನ ಎಲ್ಲೋ ಲಾಸ್ಟಲ್ಲಿ ಬಂದ್ಬಿಟ್ಟಿರುತ್ತೆ ಕೆಲವೊಂದು ಸತಿ. ಸೊ ಸಮ್ವೇರ್ ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ, ಅಂದರೆ ಸ್ಪೆಷಲಿ ಇವಾಗ ರೀಸೆಂಟಾಗಿ ಮಾಡಿದ್ದು ಒಂದಷ್ಟು ಹಿಂದಿನ ಸಿನಿಮಾಗಳಲ್ಲಿ ಸಂಕಲನ ಯಾಕೆ ಅಷ್ಟೊಂದು ಮುಖ್ಯ ಆಗ್ತಿದೆ ಅನ್ನೋದು ಈ ನಡುವೆ ಎಲ್ರಿಗೂ ಗೊತ್ತಾಗ್ತಿದೆ. ಅಂದರೆ ಎಷ್ಟು ಮುಖ್ಯ ಅಂತನ್ನೋದು, ಅಂದರೆ ಒಂದು ಎಲ್ಲೋ ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ಅದು ಎಡಿಟ್ರು ಫಾಲ್ಟು ಅಂತ ಅಂದ್ಬಿಡ್ತಾರೆ. ಸೊ ಇದ್ರ ಹಿಂದೆ ಧರಣಿ ಮಂಡಲ ಮಧ್ಯದೊಳಗೆ ಮಾಡಿದಾಗ ತುಂಬ ಚೆನ್ನಾಗಿ ಕನೆಕ್ಟ್ ಮಾಡ್ತಾ ಹೋಗಿದ್ದೀರಾ ಅನ್ನೋ ಒಂದು ಕಾಂಪ್ಲಿಮೆಂಟ್ ಮೇಲೆ ನನಗೆ ಈ ಸಿನಿಮಾ ಸಿಕ್ತು ಅಂತ ಹೇಳ್ಬೋದು. ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗಿರೀಶ್ಗಾಗಲಿ ಅಥವಾ ಶೈಲೇಶ್ ಅವ್ರಿಗೆ. ನಾವು ಯಾವಾಗಲೂ ಅನ್ಕೊತಿರ್ತೀವಿ, ಅಂದರೆ ಯಾರಾದರೂ ಬಂದು ನಾನು ಚಿತ್ರರಂಗಕ್ಕೆ ಬರಬೇಕು ಅಂತಂದರೆ ಫಸ್ಟ್ ಏನು ಮಾಡಬೇಕು ಅಂತ, ಹೋಗಿ ನಾಟಕಕ್ಕೆ ಸೇರ್ಕೊ ಅಂತಾರೆ ಎಲ್ಲರೂ. ಸೊ ಸಮ್ವೇರ್ ನಾಟಕ ಮಾಡ್ತಾ ಮಾಡ್ತಾ ಅಲ್ಲಿಂದ ಒಂದು ಪ್ರೊಡಕ್ಷನ್ ಹೌಸ್ ಮಾಡಿ ಈ ಥರ ಹೊಸಬ್ರುಗಳಿಗೆ ಒಂದಷ್ಟು ಜನಕ್ಕೆ ಅವಕಾಶ ಕೊಡಬೇಕು ಅಂತ ಈ ಸಿನಿಮಾ ಮಾಡಿರೋದ್ರಲ್ಲಿ, ಆಮೇಲೆ ಹಲವಾರು ಎಲ್ಲರೂ ನಾಟಕದಲ್ಲಿ ಕೆಲಸ ಮಾಡಿರುವಂಥವ್ರೆ ಈ ಚಿತ್ರದಲ್ಲಿ ಮಾಡಿರೋದು, ಅದೊಂದು ಖುಷಿಯಾದ ಇದು. ಸುಮ್ಮನೆ ಯಾರೋ ಬಂದರು ಇವ್ರದ್ದೊಂದು ಇದು ಅಂತ ಅಂದ್ಬಿಟ್ಟು ಆ ಥರದ್ದಿಲ್ಲ. ಸೊ ಎಲ್ಲರೂ ಈ ನಾಟಕದಲ್ಲಿ ಮಣ್ಣು ಹೊತ್ತಿರೋರೆ ಅಲ್ಲಿಂದ ಕೆಲಸ ಮಾಡಿಕೊಂಡು ಇವತ್ತಿಗೆ ಒಂದು ಸಿನಿಮಾ ಮಾಡಿದ್ದಾರೆ. ಎಲ್ರಿಗೂ ಒಂದು ಖುಷಿ ಇದೆ. ನಾನು ಒಬ್ಬ, ಅಂದರೆ ಹಿಂದೆ ನಾಟಕದಿಂದ ಬಂದಿರೋನು ಅಂತ ಹೇಳೋದಕ್ಕೆ ಖುಷಿ ಪಡ್ತೀನಿ. ಒಬ್ಬ ಸಂಕಲನಕಾರ ಅಂದರೆ ಇವಾಗ ಟ್ರೈಲರ್ ನೋಡಿದಾಗ ನಿಮ್ಗೆ ಗೊತ್ತಿರುತ್ತೆ ವರ್ಕ್ ಏನಾಗಿದೆ ಅಂತ ಅನ್ನೋದು. ಆಮೇಲೆ ತುಂಬ ಕಾಂಪ್ಲಿಕೇಟ್ ಮಾಡುವಂಥ ಸಬ್ಜೆಕ್ಟ್ ಏನಾಗಿರಲ್ಲ. ನನಗೆ ಟೈಮ್ ಲೂಪ್ ಅಂತ ಹೇಳಿದ ತಕ್ಷಣ ಗಿರೀಶು ತುಂಬ ಹಿಂಗೆ ಹಾಗೆ ಹೀಗೆ ಸುಮಾರು ಡಿಸ್ಕಷನ್ಸ್ಗಳಾಗೋದು. ಒಂದೇ ಉತ್ತರ ಕೊಟ್ಟಿದ್ದು. ಒಂದು ಎಕ್ಸಾಂಪಲ್ ಹೇಳ್ಬೋದು ಅಂತಂದರೆ, ಒಂದು ಮೊಮ್ಮಗು, ಒಂದು ಅಜ್ಜಿ. ಇವಾಗಿರೋ ಮೊಮ್ಮಕ್ಕಳೆಲ್ಲ ಹೇಗೆ ಅಂದರೆ ಟಾಪ್ ಕ್ಲಾಸ್, ಎಲ್ಲ ಅವೆಂಜರ್ಸ್ ನೋಡ್ಕೊಂಡು ಬೆಳೆದ್ಬಿಟ್ಟಿರ್ತಾರೆ. ಅಜ್ಜಿಗೆ ಅರ್ಥ ಆಗಿರಲ್ಲ ಅಂತ ಅನ್ಸುತ್ತೆ. ಆವಾಗ ಅಜ್ಜಿ ಕೂಡ ಅರ್ಥ ಆಗಬೇಕಿದು, ಮೊಮ್ಮಗು ಕೂಡ ಅರ್ಥ ಆಗಬೇಕು. ಈ ಎರಡು ಏಜ್ ಗ್ರೂಪ್ ಇದೆಯಲ್ಲ, ಚಿಕ್ಕ ವಯಸ್ಸಿಂದ ವಯಸ್ಸಾದವ್ರಿಗೆ ಅಷ್ಟು ಜನಕ್ಕೂ ಗೊತ್ತಾಗ್ಬೇಕು ಈ ಕತೆ ಏನು ಅನ್ನೋದು. ಅಂದರೆ ಸುಮಾರು ಇವಾಗ ಟೈಮ್ ಲೂಪ್ ಆ ಥರದ್ದೆಲ್ಲ ಅಂತಂದಾಗ ಕೆಲವೊಬ್ರುಗಳಿಗೆ ಇದು ಹೇಗಾಗುತ್ತೆ ಅದು ಹೇಗಾಗುತ್ತೆ ಅನ್ನೋದು ಒಂದು ಪ್ರಶ್ನೆ ಆಬ್ವಿಯಸ್ಲಿ ಬಂದೇ ಬರುತ್ತೆ.
ಬಟ್ ಈ ಸಿನಿಮಾ ನೋಡಿದಾಗ ಅದೆಲ್ಲದಕ್ಕೂ ಒಂದು ಪ್ರಾಪರ್ ಆನ್ಸರ್ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇಷ್ಟು ದಿನ ನಾವು ನಮ್ಮ ಸಿನಿಮಾ ಅಂತ ಅಂದ್ಕೊಂಡು ಇದನ್ನು ಇಲ್ಲಿವರೆಗೂ ತೊಗೊಂಬಂದಿದ್ದೀವಿ. ಇನ್ನು ಮುಂದೆ ಇದು ನಿಮ್ಗಳ ಸಿನಿಮಾ, ನೀವು ಇದನ್ನು ಇಲ್ಲಿಂದ ಮುಂದೆ ತೊಗೊಂಡೋಗಿ ಒಂದು ಸಕ್ಸಸ್ ಮಾಡಬೇಕು ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಇದು ಸುಮಾರು ವರ್ಷನ್ಸ್ಗಳಾಯಿತು ಸರ್. ಅಂದರೆ ಡಬ್ಬಿಂಗ್ಗೆ ಆದಮೇಲೆ ಒಂದೂವರೆ ತಿಂಗಳು ಕೆಲಸ ಮಾಡಿ ಮತ್ತೆ ಅದಕ್ಕೆ ಮ್ಯೂಸಿಕ್ ಮಾಡಿಸಿ ಮತ್ತೆ ಅದಕ್ಕೆ ಅಂದರೆ ತುಂಬ ರಿಸರ್ಚ್ ಪ್ಯಾಟ್ರನ್ಗಳು ಸುಮಾರು ಆಗಿದೆ. ಒಂದು ಮೂರುವರೆ ತಿಂಗಳು ಮೇಲೆ ಮಾಡಿದ್ದೀನಿ ನಾನು ಇದನ್ನ. ಇಲ್ಲ ಆ ಥರದ್ದು ಏನಿಲ್ಲ ಸರ್. ಅಂದರೆ ನಾನು ಅದೇ ಹೇಳಿದ್ನಲ್ಲ, ತುಂಬ ಕಾಂಪ್ಲಿಕೇಟ್ ಮಾಡೋವಂಥದ್ದು ಏನಿಲ್ಲ. ತುಂಬ ನೀಟಾಗೆ ಕತೆ ಹೇಳ್ಕೊಂಡು ಹೋಗ್ತೀವಿ, ಹೀಗಾಗುತ್ತೆ ಅಂತಾನೆ. ತುಂಬ ಅದರಲ್ಲಿ ಕನ್ಫ್ಯೂಷನ್ ಸ್ಟೇಟ್ಸ್ ಅಂತ ಯಾವುದೂ ನಾವು ಏನು ಕ್ರಿಯೇಟ್ ಮಾಡಿಲ್ಲ. 2 hour 12 ನಿಮಿಷ ಸರ್. ಧನ್ಯವಾದಗಳು. ಚಿತ್ರದ ನಾಯಕಿ ಸುಪ್ರೀತಾ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ರಿಗೂ ನನ್ನ ನಮಸ್ಕಾರಗಳು. ಆ್ಯಂಡ್ ಒಂದು ಸಾರಿಯಿಂದ ಸ್ಟಾರ್ಟ್ ಮಾಡ್ತೀನಿ, ಬಿಕಾಸ್ ನಾನು ತಡವಾಗಿ ಬಂದೆ, ಟ್ರಾಫಿಕ್ ಇಂದ ಲೇಟ್ ಆಯಿತು. ಐ ಆಮ್ ಸಾರಿ ಫಾರ್ ದ್ಯಾಟ್. ಶಾಲಿವಾಹನ ಶಕೆ ಆ ಹೆಸರಲ್ಲೇ ಇದೆ, ಒಂದು ಯುನೀಕ್ನೆಸ್ ಇದೆ, ಒಂದು ಕ್ರಿಯೇಟಿವಿಟಿ ಇದೆ ಅಂತಲೇ ಹೇಳ್ಬೋದು ಆ ಹೆಸರಿಂದಾನೆ. ಈ ಸಿನಿಮಾ ಬಂದು ಒಂದು ಫ್ರೆಶ್ ಬ್ರೆತ್ ಆಫ್ ಏರ್ ಅಂತ ಹೇಳ್ಬೋದು. ಬಿಕಾಸ್ ಮಾಮೂಲಿ ಕತೆ ಆಗಿಲ್ಲ, ಇದು ಒಂದು ತುಂಬ ಯುನೀಕ್ ಆಗಿರೋ ಕತೆ. ಒಂದು ಇಮ್ಯಾಜಿನೇಷನ್ನ ಇಟ್ಕೊಂಡು ನಮ್ಮ ಕನ್ನಡ ಜನಕ್ಕೆ ಹತ್ತಿರ ಆಗೋವಂಥ ಕತೆ. ಟೈಮ್ ಟ್ರಾವೆಲ್, ಟೈಮ್ ಲೂಪ್ ಅದೆಲ್ಲನೂ ನಾವು ವೆಸ್ಟಲ್ಲಿ ನೋಡಿರ್ತೀವಿ, ಇಂಗ್ಲೀಷ್ ಸಿನಿಮಾಸಲ್ಲಿ ನೋಡಿರ್ತೀವಿ. ಅದನ್ನು ನಮ್ಮ ಕನ್ನಡಕ್ಕೆ ತಂದಾಗ ಕನ್ನಡ ಜನಕ್ಕೆ ಅರ್ಥ ಆಗಬೇಕು, ಅವ್ರಿಗೆ ಕನೆಕ್ಟ್ ಆಗಬೇಕು. ಸೊ ಅಲ್ಲಿ ಒಂದು ಹಳ್ಳಿ ಸೊಗಡನ್ನು ಇಟ್ಕೊಂಡು ತುಂಬ ಚೆನ್ನಾಗಿ ಈ ಕಥೆನ ಮಾಡ್ಕೊಂಡಿದ್ದಾರೆ ಗಿರೀಶ್ ಅವರು. ಥ್ಯಾಂಕ್ ಯು ಗಿರೀಶ್ ಅವರೇ ನನ್ನ ಚೂಸ್ ಮಾಡಿದ್ದಕ್ಕೆ ಸಿನಿಮಾಗೆ. ಮತ್ತು ಯಾವಾಗಲೂ ನಾವು ಅಂದ್ಕೊತಿರ್ತೀವಿ ನಮ್ಮ ಲೈಫಲ್ಲಿ ಒಂದು ಅಂದರೆ ಲೈಕ್ ಏನೋ ಒಂದು ಘಟನೆ ಆಗಿರುತ್ತೆ, ಇನ್ನೊಂದು ಚಾನ್ಸ್ ಸಿಕ್ಕಿದ್ರೆ ನಾನು ಅದನ್ನು ಇನ್ನೂ ಬೆಟರ್ ಆಗಿರ್ಬೋದಿತ್ತೇನೋ, ನಾನು ಬೆಟರ್ ಡಿಸಿಷನ್ ಮಾಡ್ತಿದ್ನೇನೋ ಅಂತ ಯಾವಾಗಲೂ ಯೋಚನೆ ಮಾಡ್ತೀರಿ. ಆ ಥರ ಯೋಚನೆ ಮಾಡಿದವರು ಯಾರೂ ಇಲ್ಲ. ಸೊ ಆ ಥರ ಒಂದು ನಿಮಗೆ ಚಾನ್ಸ್ ಸಿಕ್ಕಿದಾಗ, ಮನುಷ್ಯ ಕಾಲನ ಬದಲಾಯಿಸೋ ಒಂದು ಪವರ್ ಸಿಕ್ಕಿದಾಗ ಅವ್ನು ಏನೆಲ್ಲ ಮಾಡಬಹುದು, ಏನೆಲ್ಲ ಮಾಡ್ತಾನೆ, ಕಾಲ ಮನುಷ್ಯನ ಕೈಯಲ್ಲಿ ಇರುತ್ತಾ ಅಥವಾ ಅದು ಇನ್ನೊಂದು ತಪ್ಪಾಗುತ್ತಾ ಅಥವಾ ಅದು ಇನ್ನೊಂದು ಎಡವಟ್ ಆಗುತ್ತಾ ಅನ್ನೋದೇ ಈ ಕತೆ. ಈ ಕಥೆನಲ್ಲಿ ಎಲ್ಲನೂ ಇದೆ. ಒಂದು ಲವ್ ಸ್ಟೋರಿ ಇದೆ, ಎಮೋಷನ್ಸ್ ಇದೆ, ಒಂದು ಕಾಮಿಡಿ ಇದೆ, ಪ್ರತಿಯೊಂದು ಇದೆ. ಸೊ ಜನ ನಿಜವಾಗ್ಲೂ ಎಂಜಾಯ್ ಮಾಡ್ತಾರೆ ಈ ಸಿನಿಮಾನ ಅಂತ ನಾನು ನಂಬಿದ್ದೇನೆ. ನಾನು ಈ ಸಿನಿಮಾದಲ್ಲಿ ಒಂದು ಕಾಲೇಜ್ಗೆ ಹೋಗೋ ಹುಡುಗಿ, ಒಂದು ಕ್ಯೂಟಾಗಿ ಮುದ್ದಾಗಿ ಪೆದ್ದಾಗಿರುವಂಥ ಹುಡುಗಿ. ಸೊ ಕಾಲೇಜ್ಗೆ ಹೋಗೋ ಹುಡುಗಿದು ಒಂದು ದಿನದಲ್ಲಿ ಏನೆಲ್ಲ ನಡೆಯುತ್ತೆ ಲೈಫ್ನಲ್ಲಿ, ಅದು ರಿಪೀಟ್ ಆದರೆ ಏನೆಲ್ಲ ಆಗತ್ತೆ, ಆ ಪವರ್ ಯಾರಿಗಿದೆ ಅದು ಸಿನಿಮಾದಲ್ಲಿ ನೋಡಬೇಕು. ಅದು ನೀವು ಸಿನಿಮಾದಲ್ಲಿ ನೋಡ್ಬೇಕು. ನಾನು ಎಡ್ವರ್ಟ್ ಮಾಡ್ತೀನ ಅಥವಾ ಇವ್ರು ಎಡ್ವರ್ಟ್ ಮಾಡ್ತಾರ ಅಂತ. ಒಂದೇ ನಿಮಿಷ, ಛಾಯಾಗ್ರಹಣ ಮಾಡಿದಂಥ ಅರುಣ್ ಸುರೇಶ್ ಅವ್ರು ದಯಮಾಡಿ ವೇದಿಕೆ ಬರಬೇಕು. ಸಾರಿ, ಕ್ಷಮಿಸಿ.